ಬಲರಾಮನ ದಿನಗಳು ಅಂದ ತಕ್ಷಣ ನಮ್ಗೆ ನೆನಪಾಗುವಂತದ್ದೇ ಆ ದಿನಗಳು. ಹೌದು. ಆ ದಿನಗಳು ಅಂತಂದ್ರೆ ಈಗ ಈ ದಿನಗಳಲ್ಲಿ ಬೇರೆ ತರ ಆಗ್ತಾ ಇದೆ. ನಿಮ್ಗೂ ಗೊತ್ತಿರುತ್ತೆ, ಆ ದಿನಗಳು ಚೇತನ್ ಅವರು ನಮ್ಮ ಸ್ಯಾಂಡಲ್ವುಡ್ ನಟ ಸಾರ್ವಭೌಮ ವರನಟ ಅಣ್ಣಾವರ ಬಗ್ಗೆ ಒಂದು ಹೇಳಿಕೆ ನೀಡಿರುವಂತದ್ದು. ಅದು ಅವ್ರಿಗೂ ಗೊತ್ತಿರ್ಲಿಲ್ಲ. ಇದ್ದಿದ್ರೆ ಬಹುಶಃ ಅಣ್ಣವರೇ ಅದಕ್ಕೆ ಆನ್ಸರ್ ಕೊಡ್ತಿದ್ರೇನು. ಹೋದ ಮೇಲೆ ಮಾತನಾಡುವಂಥದ್ದು ಸಮಂಜಸ ಅಲ್ಲ ಅನ್ನುವಂಥದ್ದು ಎಷ್ಟೋ ಜನ ಹೇಳ್ತಾನೆ ಇರ್ತಾರೆ. ಅದು ಕೂಡ ಸಿಟಿ ಸೆಂಟರ್ ಅನ್ನುವಂಥದ್ದು ಸಿಟಿ ಸೆಂಟರ್ಗಿಲ್ಲ, ಈಗ ಸಿಟಿ ಸೆಂಟರ್ ಆಗಿದೆ. ಮುಂಚೆ ಅದು ಸಿಟಿ ಔಟ್ಸ್ಕರ್ಡೆ ಆಗಿತ್ತು. ಎಷ್ಟು ಒಂಥರ ಬೇಜಾರಾಗುತ್ತೆ ಅಥವಾ ಏನಾಗುತ್ತೆ, ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಸಾರಾ ಗೋವಿಂದ್ ಅವರು ಕೂಡ ನಿನ್ನೆ ಅಷ್ಟೇನೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಮನೆ ಹತ್ರ ಹೋಗಿ ರಾಜ್ ಫ್ಯಾನ್ಸ್ ಎಲ್ಲಾನು ಒಂದಷ್ಟು ರಾಜ್ಕುಮಾರ್ ಸೇನೆ ಅವರೆಲ್ಲ ಹೋಗ್ಬಿಟ್ಟು ಸಾರಿ ಕೇಳಿ ಕ್ಷಮೆ ಕೇಳಿ ಅಂತಂದ್ರೆ ಬಂದ್ ನಮ್ ಧಮ್ಕಿ ಆಗ್ತಾ ಇದಾರೆ. ರಾಜ್ ಅವರ ಹೆಸರಿಗೆ ಮಸಿ ಬೆಳೀತಿದ್ದಾರೆ ಅವರೇನೆ ಅಭಿಮಾನಿಗಳಂತ ಹೇಳ್ಕೊಂಡು. ಆಮೇಲೆ ರಾಜ್ ಅವ್ರ ಅಂದ್ರೆ ನನಗೂ ಅಭಿಮಾನ ಇದೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತು ಅಂತ? ಸರ್, ಈಗ ಆಗ್ತಿರೋದು ಏನಂದ್ರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಇದು. ಬೇರೆ ಯಾರ ಬಗ್ಗೆನೋ ಅಥವಾ ಯಾರ ವಿಚಾರದ ಬಗ್ಗೆನೋ ಅಥವಾ ಯಾರಿಗೂ ಸಪೋರ್ಟು, ಇವ್ರಿಗೆ ಸಪೋರ್ಟು ಅವ್ರಿಗೆ ಸಪೋರ್ಟು ಅಂತ ಮಾತಾಡ್ತಿಲ್ಲ. ನನಗೆ ಗೊತ್ತಿರೋ ವಿಚಾರ, ನನಗೆ ಅನ್ಸಿದ ವಿಚಾರ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಲೆಜೆಂಡ್ರಿ ಹೆಸರುಗಳಿರತ್ತಲ್ಲ, ಆ ತರ ಹೆಸರುಗಳನ್ನ ತಕ್ಕೊಂಡು ಏನಾದ್ರೂ ಒಂದು ಈ ತರ ವಿಷಯಗಳು, ಬೇಡದೇ ಇರುವಂತ ವಿಷಯಗಳು ಮಾಡಿದಾಗ ಎಷ್ಟೋ ಸತ್ತೋಗಿರೋ ಹೆಸರುಗಳು ಎದೊಳತ್ತೆ. ಓ, ಯಾರಂತ ಮಾತಾಡಿದ್ದು, ಓ ಇವ್ರು ಯಾರು, ಓ ಇವ್ರು ಇಲ್ಲಿ ಹಿಂಗ್ ಕೆಲಸ ಮಾಡಿದ್ರ, ಹಿಂಗಾಗಿತ್ತಾ, ಹಂಗಾಗಿತ್ತ. ಸಿ, ಚೇತನ್ ಅವ್ರ ಬಗ್ಗೆ ಪರ್ಸನಲಿ ನನಗೇನು ಗೊತ್ತೂ ಇಲ್ಲ, ಆರ್ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಅಬೌಟ್ ಹಿಮ್. ಬಟ್ ಅಣ್ಣ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಎವ್ರಿ ಒನ್. ನನ್ನ ಮಗ ಸರ್ ಹುಟ್ಟಿರೋ 2009 ಅವನು ಗೊತ್ತು ಅಣ್ಣ ಅವ್ರು ಯಾರು, ಎಷ್ಟು ಸಿನಿಮಾಗಳು ಮಾಡಿದ್ದಾರೆ, ಅವ್ರದ್ದೊಂದು ಲೀಗ್ ಏನಿತ್ತು ಅನ್ನೋದು ಪ್ರತಿಯೊಂದು ಮಕ್ಕಳಿಗೂ ಗೊತ್ತು. ಈಗ ಒಂದು ಜಾಗದಲ್ಲಿ ಒಂದು ದೇವಸ್ಥಾನ ಮಾಡ್ತಾವ್ರೆ ಅಂದ್ರೆ, ಆ ದೇವಸ್ಥಾನ ಮಾಡಬಾರ್ದಾಗಿತ್ತು, ಇನ್ನೊಂದು ಮಾಡ್ಬೇಕಾಗಿತ್ತು, ಇದಕ್ಕೆ ಯಾಕೆ ಮಾಡಿದ್ದು, ಅದಕ್ಕೆ ಯಾಕೆ ಮಾಡಿದ್ದು ಅಂತಂದ್ರೆ, ಆ ದೇವಸ್ಥಾನದಲ್ಲಿ ಆ ದೇವ್ರಿಗಿರೋ ಭಕ್ತರು ಬಂದು ಗುಮ್ತಾರೆ. ಕರೆಕ್ಟಾ? ಅಂಥದ್ರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯ ಪುಸ್ತಕದಲ್ಲಿ ಓಪನ್ ಮಾಡಿದ ತಕ್ಷಣ ಫಸ್ಟ್ ಚಾಪ್ಟರು ಅಣ್ಣ ಅವ್ರದ್ದು. ಅವ್ರು ಬರೆದಿರೋ ಬುಕ್ಕು. ಅವ್ರ ಬಗ್ಗೆ ಯಾಕೆ ಏನು ಅಂತ ಪ್ರಶ್ನೆ ಹಾಕೋ ಅರ್ಹತೆ, ಯೋಗ್ಯತೆ ಯಾರಿಗೂ ಇಲ್ಲ. ಅದು ಮಾಡಿರೋರ್ದು ತುಂಬಾ ದೊಡ್ಡ ತಪ್ಪು. ಮಾಡಬಾರ್ದು ಸರ್. ಇದೆಲ್ಲ ಏನ್ ಗೊತ್ತಾ, ರೋಡ್ನಲ್ಲಿ ಹೋಗೋ ಹಾವನ್ನ ತೆಗ್ದು ಅದೆಲ್ಲ ಬಿಟ್ಕೊಂಡು ಅಂತಾರಲ್ಲ, ಆ ಥರ ಕೆಲ್ಸಗಳು. ನ್ಯೂಸ್ಗಳಿಲ್ಲ, ಇನ್ನೊಂದಿಲ್ಲ, ಹೆಸರಿಲ್ಲ, ಇನ್ನೊಂದು ಮತ್ತೊಂದು, ಏನೋ ಒಂದು ಸಡನ್ ಆಗಿ ಬಂದು ಏನೋ ಒಂದು ಮಾಡಬೇಕು, ಹೆಸರಾಗಬೇಕು ಅಂದಾಗ ಸಾಕಷ್ಟು ಜನನ ಇತ್ತೀಚೆಗೆ ನೋಡ್ತಿದ್ದೀರಾ ನೀವು. ದೊಡ್ಡವ್ರ ಹೆಸರುಗಳನ್ನ ತಗೊಂಡು ಏನೋ ಒಂದು ಮಾಡಿ ಆ ಹೆಸರುಗಳನ್ನ ಬೌನ್ಸ್ ಮಾಡಿಕೊಂಡು ಇವ್ರು ಫೇಮಸ್ ಆಗೋದು. ನಾನು ಚೇತನ್ ಅವ್ರ ಬಗ್ಗೆ ಅಂತ ಹೇಳ್ತಿಲ್ಲ. ಅವ್ರಿಗೆ ತಲೆನಲ್ಲಿ ಏನಿತ್ತೋ, ಏನಕ್ಕೆ ಹೇಳಿದ್ರೋ ಅದು ಅವ್ರ ಹತ್ರನೇ ಕೇಳ್ಬೇಕು ನೀವು. ಬಟ್ ಆ ಮಾತುಗಳು, ಆ ನಡವಳಿಕೆ ತಪ್ಪು. ನನ್ನ ಪ್ರಕಾರ, ನನ್ನ ಇದು ವೈಯಕ್ತಿಕ ಇದು ಹೇಳ್ತಾ ಇರೋದು ನಾನು. ದಟ್ ವಾಸ್ ರಾಂಗ್. ಯು ಕ್ಯಾನ್ಟ್ ಗೋ ಔಟ್ ಅಂಡ್ ಟಾಕ್ ಅಬೌಟ್ ಲೆಜೆಂಡ್ಸ್ ಲೈಕ್ ದಟ್. ಸರ್, ಅಣ್ಣ ಅವರು ಅಂತಂದ್ರೆ ಏನ್ ಮಾಡಿಲ್ಲ ಹೇಳಿ ಅವರು? ಯಾವ ಆಕ್ಟಿಂಗ್ ಮಾಡಿಲ್ಲ, ಅಥವಾ ಕನ್ನಡಕ್ಕಾಗಿ ಅವ್ರು ಏನ್ ಮಾಡಿಲ್ಲ ಸರ್. ಎಂತೆಂಥ ಚಳುವಳಿ ಮಾಡಿದವರು ಅವರು. ಈಗ ಒಂದಷ್ಟು ಜನ ಬಂದ್ಬಿಟ್ಟು ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಜೈ 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 ಅನ್ಕೊಂಡ್ರೆ 2 ದಿನ ಕಾಮಿಡಿ ಶೋ ಆಗತ್ತದು. ಅವ್ರ ಬಗ್ಗೆ ಮಾತಾಡೋದಲ್ಲ ಸರ್, ಟಚ್ ಮಾಡೋಕ್ಕಾಗಲ್ಲ ಅವ್ರನ್ನ. ದೇರ್ ಆಲ್ ಸರ್, ಇನ್ನೊಂದು 50 ವರ್ಷ ಡೌನ್ ದಿ ಲೈನ್ ಆ ಜನರೇಷನ್ಗೆ ಅಣ್ಣ ಅವರು, ರಾಜ್ಕುಮಾರ್ ಸರ್ ದೇವರು ಅಂತಾನೆ ಇಂಟ್ರಡ್ಯೂಸ್ ಆಗೋದು, ಬಿಕಾಸ್ ಆಫ್ ಹಿಸ್ ವರ್ಕ್. ಪುನೀತ್ ಸರೂ ಅಷ್ಟೇ, ಅವ್ರು ಮಾಡಿರೋ ಕೆಲಸಗಳಿಗೆ. ಈಗ ನಾವು ಹೇಳ್ತೀವಿ ಬುದ್ಧ ಅಂತ ಒಬ್ರು ಇದ್ರಂತೆ, ರಾಮ ಇದ್ರು, ಕೃಷ್ಣ ಇದ್ರು. ಹೋಗ್ತಾ 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 ಈ ಹೆಸರುಗಳು ಆ ತರ ಒಂದು ಪುಟಗಳಿಗೆ ಸೇರ್ಕೊಳೋದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಅವ್ರ ಬಗ್ಗೆ ಮಾತಾಡೋ ಅಂತ ತಪ್ಪು ಕೆಲಸಗಳು ಯಾರು ಮಾಡಬಾರ್ದು. ಇಟ್ ಇಸ್ ವೆರಿ ರಾಂಗ್. ನನಗೆ ಕೇಳಿದ್ರೆ ನನಗೆ ಚೇತನ್ ಅವರು ಪರ್ಸ್ನಲಿ ಗೊತ್ತಿಲ್ಲ. ಓಕೆನಾ? ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ,
ಇವಾಗ ಚೇತನ್ ಅಹಿಂಸಾ ಅಲ್ವಾ ಇಟ್ಕೊಂಡಿರೋದು ಅವ್ರ ಹೆಸರು. ಅವ್ರು ಹೆಂಗ್ ಪರಿಚಯ ಜನಕ್ಕೆ? ಥ್ರೂ ಸಿನಿಮಾ ತಾನೇ ಪರಿಚಯ. ಓಕೆನಾ? ಎಲ್ಲಿ ಅನ್ನ ತಿಂದಿದ್ಯಾ ಅಲ್ಲೇ ಇಡ್ತಾ ಇದ್ಯಾ ನೀನು. ಒಂದು ಇನ್ನೊಂದು ರಾಜ್ಕುಮಾರ್ ಸರ್ ಸಮಾಧಿ ಬಗ್ಗೆ ಹೇಳ್ಬಿಡ್ತೀನಿ ನಾನು. ಇವಾಗ ಅವ್ರ ಪ್ರಕಾರ ಏನು, ಗೌರ್ಮೆಂಟ್ ಅವ್ರು ಕೊಟ್ಬಿಟ್ಟವ್ರೆ ಅಣ್ಣವ್ರಿಗೆ ಜಾಗ, ಇದು ಮಾಡಬಾರ್ದಾಗಿತ್ತು, ಇದು ಪಾಪದ ಕೆಲಸ, ಏನೇನೋ ಅಂತವ್ರ ಕಂಪ್ಲೇಂಟ್ ಅಲ್ವಾ. ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಜಾಗ ಕೊಟ್ಟೇ ಇಲ್ಲ. ನನ್ನ ನಾಲೆಜ್ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ, ಗೌರ್ಮೆಂಟ್ ಅವರು ಜಾಗ ಇಟ್ಕೊಂಡಿರೋದು ಅಣ್ಣವ್ರ ಸಮಾಧಿ ಅಲ್ಲಿ ಮಾಡಕ್ಕೆ. ಅರ್ಥ ಆಯ್ತಾ? ಅವ್ರು ಇವಾಗ ರಾಜ್ಕುಮಾರ್ ಸರ್ ಅವ್ರ ಫ್ಯಾಮಿಲಿ ಅವರು ಹೋಗಿ ಏನು ಕೇಳ್ಕೊಂಡಿಲ್ಲ ಗೌರ್ಮೆಂಟ್ ಹತ್ರ, ನಮಗೆ ಕೊಡಿ ಜಾಗ ಅಂತ. ಗೌರ್ಮೆಂಟ್ ಅವರೇ ಖುದ್ದು ಜಾಗನ ಕೊಟ್ಟಿರೋದು. ಇದರಿಂದ ಯಾರಿಗೆ ಹೆಸರಾಗುತ್ತೆ ಹೇಳಿ? ಗೌರ್ಮೆಂಟ್ಗೆ ಹೆಸರಾಗುತ್ತೆ. ಇಟ್ಸ್ ಎ ಪ್ರೌಡ್ ಫೀಲಿಂಗ್ ವೆನ್ ಎ ಲೆಜೆಂಡ್ರಿ ಆಕ್ಟರ್ ಸ್ಟೇಸ್ ದೇರ್ ಅಲ್ವಾ? ಸೊ ಇದನ್ನ ಅವರು ಮೋಸ್ಟ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಚೇತನ್ ಅವರು. ಇನ್ನೊಂದೇನು ಗೊತ್ತಾ ಸರ್, ಈ ಅಹಂಕಾರಕ್ಕೆ ಉತ್ತರ ದುರಹಂಕಾರದಿಂದನೇ ಕೊಡ್ಬೇಕೆ ಹೊತ್ತು ಮಮಕಾರದಿಂದ ಕೊಡಬಾರ್ದು. ಚೇತನ್ ನಂಗೆ ಪರ್ಸ್ನಲಿ ಏನೂ ಗೊತ್ತಿಲ್ಲ, ಬಟ್ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ತಪ್ಪು. ಇನ್ನೊಂದು, ಇವಾಗ ವಿನಯ್ ಹೇಳ್ದಂಗೆ ಲೆಜೆಂಡ್ಸ್ ಅಂತ ಹೇಳಿದ್ರು. ಈ ಲೆಜೆಂಡ್ಸ್ ಅಂತ ತಗೊಂಡ್ರೆ ಅಣ್ಣವರು, ವಿಷ್ಣು ಸರ್, ಶಂಕರ್ ಸರ್, ಶಂಕರ್ ನಾಗ್ ಅವರು, ರವಿಚಂದ್ರನ್ ಸರ್, ಉಪೇಂದ್ರ ಸರ್, ಶಿವಣ್ಣ, ಸುದೀಪ್ ಅಣ್ಣ, ಓಕೆನಾ, ಇವಾಗ ದರ್ಶನ್, ಪುನೀತ್ ಸರ್, ಇವ್ರನ್ನೆಲ್ಲ ಟಚ್ ಮಾಡೋಕ್ಕೆ ಹೋಗ್ಬಾರ್ದು ಸರ್. ನೀವು ಯಾವಾಗ ಟಚ್ ಮಾಡ್ತೀರಾ ಹೊಡೆಸ್ಕೊತೀರಿ, ಅದಂತೂ ಗ್ಯಾರಂಟಿ. ಸೊ ಇವರು ಚೇತನ್ ಅಹಿಂಸಾ ಅವರು ಅಣ್ಣ ಅವ್ರದ್ದು ಈ ಸಮಾಧಿ ವಿಷಯದಲ್ಲಿ ಅಷ್ಟೊಂದು ಏನಂತಾರದು ಅಗ್ರೆಸಿವ್ ಆಗಿ ಮಾತಾಡೋದು, ಅಷ್ಟೊಂದು ಡೀಪ್ ಆಗಿ ತಗೊಂಡು ಅಷ್ಟೊಂದೆಲ್ಲ ಮಾತಾಡಿದ್ರಲ್ಲ. ವಿಷ್ಣು ಸರ್ ಸಮಾಧಿ ತೆಗೆದಾಗ ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಈಗ ಇವ್ರ ಜಾಗ ಕೊಟ್ಟಿರೋದೇ ತಪ್ಪು, ಅದು ಇದು ಅಂತಂದ್ರೆ, ಇಲ್ಲಿ ಇದ್ದಿದ್ದ ಸಮಾಧಿನ ಹೊಡೆದಾಕಿದ್ರು ಸರ್. ಅದಕ್ಕಿಂತ ಒಂದು ವಿಷಯ ಬೇಕಾ? ಅದಕ್ಕಿಂತ ಒಂದು ಇನ್ಸಲ್ಟ್ ಆಗುವಂಥ ವಿಷಯ ಬೇಕಾ? ನಮ್ಮ ವಿಷ್ಣುದಾದ ಅವ್ರದ್ದು ಸಮಾಧಿನ ಹೊಡೆದಾಕಿರೋದಕ್ಕಿಂತ ಒಂದು ದೊಡ್ಡ ವಿಷಯ ಇದೆಯಾ? ಅದ್ರ ಬಗ್ಗೆ ಮಾಡಿ ಚಳುವಳಿ, ಅದ್ರ ಬಗ್ಗೆ ನಡೆಸ್ರಿ ನೀವು. ಯಾಕೆ ಅವಾಗ ಎಲ್ಲೋಗಿದ್ರಿ? ಫೋನ್ನಲ್ಲಿ ಚಾರ್ಜ್ ಇರ್ಲಿಲ್ವಾ ಅಥವಾ ವಾಟ್ ಹ್ಯಾಪೆಂಡ್? ನಾನು ಅಗೇನ್, ಅದು ಅವ್ರ ವೈಯಕ್ತಿಕ ವಿಷಯ, ಯಾರ್ಯಾರ ಬಗ್ಗೆ ಮಾತಾಡಬೇಕು ಬಿಡಬೇಕು ಅದು ಅವ್ರಿಗೆ ಗೊತ್ತು, ಅವ್ರಿಗೆ ಬಿಟ್ಟಿರೋದು. ಸರ್, ಪ್ರವೀಣ್ ಅವ್ರು ಹೇಳ್ದಂಗೆ ಅಣ್ಣ ಅವರು, ವಿಷ್ಣು ಸರು, ಅಂಬರೀಷ್ ಅಣ್ಣ, ಶಂಕರ್ ಸರು, ನಮ್ಮ ಸುದೀಪ್ ಸರು, ಉಪೇಂದ್ರ ಸರು, ನಮ್ಮ ಶಿವಣ್ಣ ಅವರು, ಪುನೀತ್ ಸರು, ದರ್ಶನ್ ಸರು, ಸರ್ ಇವರೆಲ್ಲ ದೇವ್ ಆಲ್ರೆಡಿ ಅಚೀವ್ಡ್ ಅಂಡ್ ದೇರ್ ಸಿಟಿಂಗ್ ಸಮ್ವೇರ್. ಅವ್ರೇನ್ ಪ್ರೂವ್ ಮಾಡ್ಬೇಕಾಗಿಲ್ಲ ನಾನು ಇದು ಗುರು ಅಂತ ಅಂದ್ಬಿಟ್ಟು. ಎಲ್ಲ ಪ್ರೂವ್ ಮಾಡಿ ಒಂದು ಕಡೆ ಆಲ್ರೆಡಿ ಕೂತಿದ್ದಾರೆ ಅಂತ ಅವ್ರಿಗೆ ಹೋಗ್ಬಿಟ್ಟು ಬೆಂಟ ಕೆಲಸಗಳು ಮಾಡಬಾರ್ದು. ಇದೇನ್ ಹೇಳಿ ಹೇಳ್ತಾರೆ ಇದನ್ನ? ಸುಮ್ನೆ ದೊಡ್ಡವ್ರ ಹೆಸರನ್ನ ಯೂಸ್ ಮಾಡ್ಕೊಂಡು ನೀವೊಂದು ಹೈಲೈಟ್ ಆಗೋ ಕೆಲಸಗಳು ಮಾಡ್ತಿದ್ದೀರಾ ಅಂತ ಜನರಲ್ ಆಗಿ ಟಾಪಿಕ್ ಬಂದೇ ಬರುತ್ತೆ. ನಾನು ಚೇತನ್ ಅವ್ರ ಬಗ್ಗೆ ಅಂತ ಹೇಳ್ತಿಲ್ಲ, ಈ ತರ ಮಾಡಿರೋರು ಸಾಕಷ್ಟು ಜನ ಇದ್ದಾರೆ, ನಿಮ್ಗೂ ಗೊತ್ತು, ನನಗೂ ಗೊತ್ತು, ನಾವು ಮಾತಾಡಿದೀವಿ ಕೂಡ. ಅವ್ರಿಗೆ ಇವ್ರಿಗೆ ಏನ್ ಡಿಫ್ರೆನ್ಸ್ ಆಯ್ತು? ದೇರ್ ಇಸ್ ನೋ ಡಿಫ್ರೆನ್ಸ್. ಒಂದ್ ಸ್ವಲ್ಪ ಪಾಲಿಶ್ಡ್ ಆಗಿ ಮಾತಾಡ್ತಾರೆ, ಅವ್ರ ಒಂದ್ ಸ್ವಲ್ಪ ಬೌ ಅನ್ಕೊಂಡು ಮಾತಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಬೇಡದೇ ಇರೋ ಜಾಗ ಕೈ ಹಾಕಿರೋದು. ಸೊ ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದು ಸರ್. ಅವ್ರು ಮಾಡಿರೋಂಥ ಅಚೀವ್ಮೆಂಟ್ಸ್ ನೋಡಿ, ನೀವೇನ್ ಮಾಡಿದೀರಾ ಅನ್ನೋದು ನಿಮ್ ಮುಂದೆ ಇಟ್ಟು ನೋಡಿ, ಎರಡು ಕಂಪೇರ್ ಮಾಡಿ, ಆಮೇಲೆ ನಿಮ್ ಯೋಗ್ಯತೆ ಏನು ಅನ್ನೋದು ತಿಳ್ಕೊಳ್ಳಿ. ಮಾತಾಡ್ಬೋದಾ, ಮಾತಾಡಬಾರ್ದಾ? ಮಾಡಬಾರ್ದು ಆ ಥರ ಕೆಲ್ಸಗಳು. ಯಾರೇ ಆಗ್ಲಿ ಸರ್, ನಾನು ದೊಡ್ಡವ್ರ ಬಗ್ಗೆ ಅಂತ ಹೇಳ್ತಿಲ್ಲ. ಈಗ ಇಲ್ಲಿ ನಾವು ಜಿಮ್ನಲ್ಲಿ ಇದ್ದೀವಿ, ಬಾಡಿ ಬಿಲ್ಡರ್ಸು, ಬಿಡೋ ಒಂದು ಪೌಡ್ರ್ ಹಾಕೊಂಡು ಬಾಡಿ ಬಿಲ್ಡಿಂಗ್ ಮಾಡಿದ್ರು. ಏನು ಗೊತ್ತು ನಿಮ್ಗೆ? ಯಾರ ಬಗ್ಗೆ ಏನು ಗೊತ್ತಿಲ್ಲ ಅಂದಾಗ ಒಂದು ಕಂಪ್ಲೀಟ್ ನಾಲೆಜ್ ಇರಬೇಕು, ರಿಸರ್ಚ್ ಮಾಡಿರ್ಬೇಕು, ಆಮೇಲೆ ಬಂದು ನನಗೆ ಕಂಪ್ಲೀಟ್ ಆಗಿ ವಿಷಯ ಗೊತ್ತು, ನಿಂತ್ಕೊಳ್ರಿ ಡಿಬೇಟ್ ಮಾಡೋಣ ಅಂತ ತಾಕತ್ತಿದ್ರೆ ಹಂಗೆ ನಿಂತ್ಕೊಂಡು ಡಿಬೇಟ್ ಮಾಡಬೇಕು. ಅದು ಬಿಟ್ಬಿಟ್ಟು ಜಾಗ ಕೊಟ್ಬಿಟ್ರು, ಇದು ಮಾಡಿಬಿಟ್ರು, ಹಂಗೆ ಮಾಡಿಬಿಟ್ರು, ತಪ್ಪು. ಇಷ್ಟು ವರ್ಷ ಆದ್ಮೇಲೆ ಗೊತ್ತಾಯ್ತು ಅದು. ಇಷ್ಟು ವರ್ಷದಿಂದ ಎಲ್ಲೋಗಿದ್ರಂತೆ.
ದಟ್ ಇಸ್ ವೆರಿ ರಾಂಗ್ ಆನ್ ಇಸ್ ಪಾರ್ಟ್. ಆ ಒಂದು ವಿಷಯ ಟಚ್ ಮಾಡಬಾರ್ದಾಗಿತ್ತು. ಪರ್ಸ್ನಲಿ ಅದು ಹರ್ಟ್ ಆಗಿದೆ. ಲೆಜೆಂಡ್ಗಳ ಬಗ್ಗೆ ಮಾತಾಡಬಾರ್ದು ಸರ್. ಅವ್ರನ್ನೆಲ್ಲ ನೋಡ್ಕೊಂಡು ಅವ್ರು ಮಾಡಿರೋದನ್ನ ನೋಡ್ಕೊಂಡು ಕಲ್ತ್ಕೊಂಡು ಬರ್ತಾ ಇರೋರು ನಾವು. 7 ಜನ್ಮ ಆದ್ರೂ ಅಷ್ಟು ಅಚೀವ್ಮೆಂಟ್ಗಳು ನಾವು ಮಾಡೋದಕ್ಕಾಗೋದಿಲ್ಲ ಸರ್. ಸರ್ ಇವತ್ತು 100 ಇಯರ್ಸ್ ಸಿನಿಮಾ ಬದುಕಿದೆ ಅಂದ್ರೆ ಸ್ಯಾಂಡಲ್ವುಡ್ ಆಲ್ಮೋಸ್ಟ್ 100 ಇಯರ್ಸ್ ಎಲ್ಲ ಲೆಜೆಂಡ್ಸ್ ಇಂದಾನೆ. ಅವ್ರ ಬಗ್ಗೆ ಮಾತಾಡಿದ್ರೆ ಇನ್ಫ್ಯಾಕ್ಟ್ ಕನ್ನಡ ಜನತೆನೇ ಬಿಡಲ್ಲ. ಆ ಗೋಕಾಕ್ ಅಂತ ಚಳುವಳಿ ಇತ್ತಲ್ಲ, ಅವಾಗ ಇವ್ರು ಹುಟ್ಟಿದ್ರ ಇಲ್ಲ ತಾನೆ. ಮತ್ತೆ ಹುಟ್ಟದೇ ಇರೋರೆಲ್ಲ ಬಂದ್ಬಿಟ್ಟು ಮಾತಾಡ್ತಾರೆ. ಯಾವ ಪ್ರೈವಸಿ ಕೈ ಹಾಕ್ಬಾರ್ದು, ಅಲ್ಲಿ ಹಾಕಕ್ ಹೋಗ್ಬಾರ್ದು. ಅವ್ರ ಪ್ರೈವಸಿ ಅದು. ಇದು ಜನರೆಲ್ಲ ಸರ್ ಯಾರಿಗೂ ಇಲ್ದಿರೋ ಅಂತ ಒಂದು ಪ್ರಶ್ನೆಗಳು, ತೊಂದರೆಗಳು ಸಡನ್ ಆಗಿ ಯಾರಿಗೂ ಆಗ್ತಾ ಇದೆ ಅಂದ್ರೆ ಅದನ್ನ ಒಂದು ನೀವು ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದ್ರೆ ಏನಕ್ಕೆ ಏನು ಅನ್ನೋದು ಗೊತ್ತಾಗುತ್ತೆ. ಈಗ ನಮ್ಗೆ ನೀವು ಕೇಳಿದ್ರಿ, ನಾವು ನಮ್ಮ ಪರ್ಸನಲ್ ಒಪಿನಿಯನ್ಸ್ ಹೇಳಿದೀವಿ. ಅವ್ರ ಪರ್ಸನಲ್ ಆಗಿ ನೀವು ಅವ್ರನ್ನ ಒಂದ್ಸಲಿ ಕೇಳ್ಬೇಕು, ಏನಕ್ಕೆ ಮಾಡಿದ್ರಿ ಇದನ್ನ ಅಂತ ಹೇಳ್ತಾರೆ ಅವ್ರು ಅವಾಗ. ಬಟ್ ನಮ್ಗಂತೂ ಇಷ್ಟ ಆಗಿಲ್ಲ ಸರ್. ಇಟ್ ಈಸ್ ವೆರಿ ಇನ್ಸಲ್ಟಿಂಗ್. ನಮ್ಮ ಒಂದು ಆಕ್ಟರ್ಸ್ ಬಗ್ಗೆ ಅಥವಾ ನಮ್ಮ ಒಂದು ಲೆಜೆಂಡ್ಸ್ ಬಗ್ಗೆ ನಾವೇ ಹೋಗ್ಬಿಟ್ಟು ಏನೋ ಕೆಟ್ಟದಾಗಿ ಮಾತಾಡಿ ನಮ್ಮನ್ನ ನಾವು ಕೆಳಗೆ ಹಾಕೊಂಡಂಗೆ ಆಯ್ತದು. ಇಟ್ ಈಸ್ ವೆರಿ ರಾಂಗ್. ಇದು ಮಾಡೋದಕ್ಕೆ ಹೋಗ್ಬಾರ್ದು ಅನ್ನೋದು ನಂದೊಂದು ಅಭಿಪ್ರಾಯ ಅಷ್ಟೇ.